ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿ ಕೆರಿಯರ್ ಆನ್ ಯೂಟ್ಯೂಬ್ ಚಾನಲ್. ಇಷ್ಟು ದಿವಸ ನಮ್ಮ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿನ ಗಂಡೈಕ್ಳು ಮಾಡ್ತಾ ಇದ್ರು. ಈಗ ಈ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಹೆಣ್ಣೈಕ್ಳು ಕೂಡ ಆ ಕಾಡು ಕೇಳಿದ್ಬಿಟ್ಟಾರೆ. ಎಲ್ಲ ಫೀಲ್ಡಲ್ಲೂ ನಾವು ಏನು ಕಮ್ಮಿ ಇಲ್ಲ ಅಂತ ಕಾಂಪಿಟೇಷನ್ ಕೊಡೋಕ್ಕೆ ಹೆಣ್ಮಕ್ಳು ರೆಡಿ ಇದ್ದಾರೆ. ಇಷ್ಟು ದಿವಸ ಸ್ವಿಗ್ಗಿ ಝೊಮ್ಯಾಟೊ ಫುಡ್ ಡೆಲಿವರಿ ಮಾಡ್ತಾ ಇದ್ರು. ಆನಂತರ ಫೋಟೋರ್ ಕೂಡ ಎಂಟ್ರಿ ಆದರು. ಈಗ ಬೈಕ್ ಟ್ಯಾಕ್ಸಿ ಕೂಡ ಎಂಟ್ರಿ ಆಗಿದ್ದಾರೆ. ಇದೊಂದು ಬ್ಯಾಲೆನ್ಸ್ ಇತ್ತು, ಇದಕ್ಕೂ ಕೂಡ ಬಂದ್ಬಿಟ್ರು. ಇನ್ನು ಮುಂದೆ ಗಂಡು ಮಕ್ಳು ಕಷ್ಟ, ಸ್ವಲ್ಪ ಜೀವನ ಏನು ಮಾಡೋದು ಅಂತ ಅರ್ಥ ಆಗ್ತಿಲ್ಲ. ಆ ವಿಡಿಯೋ ಕೂಡ ನೋಡ್ಕೊಂಬನ್ನಿ, ಆಮೇಲೆ ಮಾತಾಡೋಣ ಇದ್ರ ಬಗ್ಗೆ. ಲೇಡೀಸ್ ಬೈಕ್ ಇದು ನೋಡ್ರಿ, ಲೇಡೀಸ್ ಬೈಕು ನೋಡ್ರಿ. ಲೇಡೀಸ್ ಎಲ್ಲ ರಾಪಿಡ್ ಹೊಡಿತಾ ಇದಾರೆ. ನಾವೆಲ್ಲರೇ ಸಿಗ್ತದೆ, ಬಾಡಿಗೆಯಲ್ಲಿ ಸಿಗ್ತದೆ ಅಲ್ರಿ. ನೋಡ್ರಲ್ಲ ಸ್ನೇಹಿತರೆ, ಇದೆ ಹೆಣ್ಮಕ್ಳು ಕೂಡ ಬೈಕ್ ಟ್ಯಾಕ್ಸಿನ ಹೊಡಿತಾ ಇದ್ದಾರೆ. ಯಾವುದು ಕಂಪ್ನಿಯಿಂದ ಕೆಲವೊಂದು ರೂಲ್ಸ್ ಮಾಡಿರ್ಬೋದು, ಹೇಳೋಕ್ಕಾಗ್ತಿಲ್ಲ. ಹೆಣ್ಮಕ್ಳದೇ ಆರ್ಡ್ರ್ ಬರುತ್ತೆ ಅಂತ ಯಾರೋ ಒಬ್ರು ಹೇಳಿದ್ರು ಮುಂಚೆ. ಆ ಥರ ಏನಾದ್ರು ಆಗಿದೆ ಏನೋ ಗೊತ್ತಿಲ್ಲ. ಇವಾಗ ಲೇಡೀಸ್ಗೆ ಎಕ್ಸ್ಪೆಷಲಿ ಲೇಡೀಸ್ ಎಲ್ಲಿ ನಿಯರ್ ಇರ್ತಾರೋ ಅವ್ರಿಗೆ ಅವ್ರದೇ ಪಿಕಪ್ ಕೊಡ್ತಾರೆ. ಒಂಥರ ಸೇಫ್ಟಿ ಇದು. ಲೇಡೀಸ್ನ ಪಿಕಪ್ ಮಾಡಿ ಡ್ರಾಪ್ ಮಾಡೋದ್ರಿಂದ ಲೇಡೀಸ್ಗೂ ಸೇಫ್ಟಿ ಇರುತ್ತೆ, ಯಾವುದೇ ಥರ ತೊಂದರೆ ಆಗಲ್ಲ. ಬಟ್ ಮೇಯ್ನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಎಕ್ಸ್ಪೀರಿಯನ್ಸ್ ಇರಬೇಕು ಅವರಿಗೆ ಡ್ರೈವಿಂಗ್ ಮಾಡೋಕ್ಕೆ. ಕೆಲವೊಬ್ಬರಿಗೆ ಲೇಡೀಸ್ಗೆ ಸ್ಕೂಟಿ ಎಕ್ಸ್ಪೀರಿಯನ್ಸ್ ಇರಲ್ಲ, ನೋಡ್ತಾ ಇರ್ತೀವಿ. ಕೈಯಲ್ಲಿ ಬ್ರೇಕ್ ಹಿಡಿಯಬಿಟ್ಟು ಕಾಲಲ್ಲೇ ಬ್ರೇಕ್ ಇಟ್ಕೊಂಡು ಹೋಗ್ತಾ ಇರ್ತಾರೆ, ಎರಡು ಕಾಲ ನೆಲದಲ್ಲಿ ಇಟ್ಕೊಂಡು ಉಜ್ಕೊಂಡು. ಈ ಥರದವರೆಲ್ಲ ಬೈಕ್ ಟ್ಯಾಕ್ಸಿ ಮಾಡೋಕ್ಕಾಗಲ್ಲ. ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರನೇ ಬೈಕ್ ಟ್ಯಾಕ್ಸಿಗೆ ಬೆಂಗಳೂರಿಗೆ ಆ ಕಾಡಿಗೆ ಇಳಿಬೇಕು. ಲೇಡೀಸ್ ಎಕ್ಸ್ಪೆಷಲಿ ಸ್ವಲ್ಪ ಭಯನೇ, ಏನೇ ಆದರೂ ಬೈಕ್ ಟ್ಯಾಕ್ಸಿಲಿ ಲೇಡೀಸ್ ಬೈಕ್ ಟ್ಯಾಕ್ಸಿಲಿ ಕುತ್ಕೊಳಕ್ಕೆ ಸ್ವಲ್ಪ ಭಯ ಆಗೇ ಆಗುತ್ತೆ ಎಂಥವ್ರಿಗೂ ಕೂಡ. ಯಾಕೆಂದರೆ ಹೆಂಗೆ ಓಡಿಸ್ತಾರೋ ಏನೋ ಗೊತ್ತಿ. ಹುಡುಗರಾದರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುತ್ತೆ, ಬಿಡಪ್ಪ ಕಂಟ್ರೋಲ್ ಮಾಡ್ತಾರೆ, ಗಾಡಿ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋ ಒಂದು ಧೈರ್ಯ ಮೇಲೆ ಬರ್ತಾರೆ. ಬಟ್ ಲೇಡೀಸ್ಗೆ ಸ್ವಲ್ಪ ಅಷ್ಟು ಎನರ್ಜಿ ಇರಲ್ಲ. ಗಾಡಿ ಏನಾರು ಸ್ಲಿಪ್ ಆದ ಕಂಟ್ರೋಲ್ ಮಾಡೋಕ್ಕಾಗಿರ್ಬೋದು, ಆ ಕಸ್ಟಮರ್ನ ವೆಯ್ಟ್ ಬ್ಯಾಲೆನ್ಸ್ ಮಾಡೋದಿರ್ಬೋದು, ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನಮ್ಮ ಅನಿಸಿಕೆ. ಬಟ್ ಲೇಡೀಸ್ಗೆ ಜೆಂಟ್ಸ್ ಪಿಕಪ್ ಡ್ರಾಪ್ ಕೊಡಲ್ಲ ನಮ್ಮ ಅನಿಸಿಕೆ. ಯಾಕೆಂದರೆ ಲೇಡೀಸ್ಗೆಲ್ಲ ಪಿಕಪ್ ಜೆಂಟ್ಸ್ ಕೊಟ್ಟರೆ ಸ್ವಲ್ಪ ಏನಾದ್ರು ಮಿಸ್ಬಿಹೇವ್ ಇಲ್ಲ ಬೇರೆ ಏನಾದ್ರು ಪ್ರಾಬ್ಲಮ್ಗಳು ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಂಗಾಗಿ ಕಂಪ್ನಿಯವರು ನೋಡ್ತಾರೆ, ಲೇಡೀಸ್ ಜಾಯ್ನ್ ಆಗಿದ್ದಾರೆ, ಲೇಡೀಸ್ ಮಾಡ್ತಾರೆ ಅಂದರೆ ಅವ್ರ ನಿಯರೆಸ್ಟ್ ಯಾರು ಲೇಡೀಸ್ ಬುಕ್ಕಿಂಗ್ ಆಗುತ್ತೆ ಅವ್ರನ್ನೇ ಕೊಡೋದು. ಅದಂತೂ 100% ಕರೆಕ್ಟ್. ಬಂದೇ ಬರುತ್ತೆ, ಬೇಜಾನ್ ಬುಕ್ಕಿಂಗ್ ಬರುತ್ತೆ ಲೇಡೀಸ್. ಯಾಕಂದರೆ ಜೆಂಟ್ಸ್ಗಿಂತ ಲೇಡೀಸೇ ಜಾಸ್ತಿ ಬುಕ್ಕಿಂಗ್ ಮಾಡೋದು. ಆಫೀಸ್ಗೆ ಹೋಗೋರು, ಊರಿಗೆ ಹೋಗೋರು, ಇಲ್ಲ ಏನಾದ್ರು ಮಗದೊಂದು ಬೇಜಾನ್ ಆ ಕಡೆ ಓಡಾಡೋರು ಸುಮಾರು ಜನ ನಾರ್ತ್ ಇಂಡಿಯನ್ಸ್ ನೋಡ್ತೀವಿ. ಲೇಡೀಸು ಅವರೇ ಜಾಸ್ತಿ ಬುಕ್ ಮಾಡ್ತಾ ಇರ್ತಾರೆ ಬೈಕ್ ಟ್ಯಾಕ್ಸಿ. ಹಂಗಾಗಿ ಈ ಲೇಡೀಸ್ ಕೂಡ ಬಂದಿರೋದ್ರಿಂದ ಅವ್ರಿಗೊಂಥರ ಪ್ಲಸ್ ಪಾಯಿಂಟ್ ಆದಂಗೆ ಆಯಿತು. ಧೈರ್ಯ ಕುತ್ಕೋಬೋದು, ಕಂಫರ್ಟಬಲ್ ಆಗಿ ಕುತ್ಕೋಬೋದು ಬೈಕಲ್ಲಿ. ಇಷ್ಟು ದಿವಸ ಜೆಂಟ್ಸ್ ಹತ್ರ ಕುತ್ಕೊಂಡಾಗ ಏನಾಗುತ್ತೆ, ಹಿಡ್ಕೊಳಕ್ಕೆ ಭಯ ಆಗ್ತಾಯಿತ್ತು, ಸ್ವಲ್ಪ ಗ್ಯಾಪ್ ಡಿಸ್ಟೆನ್ಸಲ್ಲಿ ಕುತ್ಕೊಳ್ಳೋರು. ಇವಾಗ ಲೇಡೀಸ್ ಅಂತ ಬಂದರೆ ಏನಾಗಲ್ಲ, ಅವ್ರನ್ನೇ ಆರಾಮಾಗಿ ಕೈ ಹಾಕಿ ಭುಜದ ಮೇಲೆ ಕಂಫರ್ಟಬಲ್ ಆಗಿ ಕುತ್ಕೋಬೋದು. ಯಾವುದೇ ಥರ ಮುಜುಗರ ಆಗಲ್ಲ ಲೇಡೀಸ್ ಕೊಡುವ. ಇದು ಒಂಥರ ಬೆಸ್ಟ್ ಆಪ್ಷನ್ ಹೇಳ್ಬೇಕಂದ್ರೆ. ಮಾಡಲಿ, ತೊಂದರೆ ಇಲ್ಲ. ಯಾವ್ದಾರ ಫೀಲ್ಡಲ್ಲಿ ಎಲ್ಲರೂ ಸ್ವತಂತ್ರವಾಗಿ ದುಡಿಯೋಕ್ಕೆ, ಯಾವ ಫೀಲ್ಡ್ ಆದ್ರೇನು ಯಾರು ಭಯ ಇಲ್ಲ, ಮಾಡಲಿ, ತೊಂದರೆ ಇಲ್ಲ. ಒಟ್ಟಿನಲ್ಲಿ ಸೇಫಾಗಿ ಮಾಡಬೇಕು. ನಮ್ಮ ಪ್ರಕಾರ ಹೇಳ್ಬೇಕಂದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ಸೇಫ್ಟಿ ಯೂಸ್ ಮಾಡಬೇಕು. ಫುಲ್ ಹೆಲ್ಮೆಟ್ ಕೊಟ್ಟಿದ್ದಾರೆ ಅವರು, ತೊಂದರೆ ಇಲ್ಲ. ಆ ಥರ ಫುಲ್ ಹೆಲ್ಮೆಟ್ ಕೊಟ್ಕೊಂಡು ಹ್ಯಾಂಡ್ ಗ್ಲೌಸ್ ಎಲ್ಲ ಹಾಕೊಂಡು ಡ್ಯೂಟಿ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ರೈಡ್ ಸೇಫ್ಟಿಯಾಗಿ ರೈಡ್ ಮಾಡಬೇಕಾಗತ್ತೆ. ಗಾಡಿನಷ್ಟೇ ನೋಡಿಕೊಂಡು ಮಿರಾರಲ್ಲಿ ಎರಡು ಕಡೆ ಗಾಡಿ ಬರ್ತಾ ಇದ್ದಾವೆ ಇಲ್ವಾ, ಟರ್ನಿಂಗು ಇವೆಲ್ಲ ನೋಡ್ಕೊಂಡು ಮಾಡಬೇಕು. ಮುಂದಕ್ಕೆ ಲೇಡೀಸು ಇನ್ನೂ ಜಾಸ್ತಿ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಆಮೇಲೆ ಲೇಡೀಸೇ ಪಿಕಪ್ ಡ್ರಾಪು, ಜೆಂಟ್ಸೇ ಪಿಕಪ್ ಡ್ರಾಪ್ ಅಂದರೆ ಹುಡುಗರಿಗೆ ಇನ್ನು ಮುಂದೆ ಸ್ವಲ್ಪ ಕಷ್ಟ ಆಗುತ್ತೆ ಜೀವನ ಮಾಡೋಕ್ಕೆ. ಯಾಕೆಂದರೆ ಹುಡುಗರ ಸಂಖ್ಯೆ ಜಾಸ್ತಿ ಇದೆ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋರು. ಮುಂದಕ್ಕೆ ಏನಾದ್ರು ಲೇಡೀಸ್ ಪಿಕಪ್ ಡ್ರಾಪ್ ಬರಲ್ಲ, ಜೆಂಟ್ಸ್ ಅಷ್ಟೇ ಪಿಕಪ್ ಡ್ರಾಪ್ ಮಾಡಬೇಕು ಅಂದರೆ ಅರ್ಧಕ್ಕರ್ಧ ಜನ ಕೆಲಸ ಬಿಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಂಗಾಗಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಬಂದ ಮೇಲೆ ಇದು ಒಂದು ರೂಲ್ಸ್ ಏನಾದ್ರು ಚೇಂಜ್ ಆದರೂ ಆಗ್ಬೋದು 100%. ಸುಮಾರು ದಿವಸದಿಂದ ಇದು ಮಾತುಕತೆ ನಡೀತಾ ಇದೆ. ಇದು ಬೈಕ್ ಟ್ಯಾಕ್ಸಿಲಿ ಲೇಡೀಸ್ ಡ್ರೈವರೇ ಬರಬೇಕು, ಜೆಂಟ್ಸ್ ಡ್ರೈವರೇ ಬರಬೇಕು ಅಂತವ. ಬಟ್ ಲೇಡೀಸೇ ಪಿಕಪ್ ಡ್ರಾಪ್ ಮಾಡಬೇಕು ಅಂದ್ರೆ ಅಷ್ಟು ರೈಡರ್ಗಳನ್ನ ಕೊಡೋಕ್ಕಾಗಲ್ಲ. ಕಂಪ್ನಿ ಆಗಿರ್ಬೋದು ಯಾರೂ ಮುಂದೆ ಬರಲ್ಲ ಲೇಡೀಸು. ಬೈಕ್ ಟ್ಯಾಕ್ಸಿ ಮಾಡಬೇಕಂದ್ರೆ ಅಷ್ಟೊಂದು ಜನ ಬೆಂಗಳೂರು ಫೀಲ್ಡಲ್ಲಿ ಇಲ್ಲ. ಎಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಬೈಕ್ ಟ್ಯಾಕ್ಸಿ ಫೀಲ್ಡ್ ವರ್ಕು ತುಂಬ ಕಷ್ಟ ಇದೆ. ಬಿಸಿಲು, ಮಳೆ, ಚಳಿ, ಗಾಳಿಲಿ ಬೆಳಗಿಂದ ಸಾಯಂಕಾಲ ತನಕ ಯಾವ್ಯಾವ ಏರಿಯಾಗೆ ಬರ್ತಾ ಇರ್ತಾವೆ, ಆರ್ಡ್ರ್ ಗೊತ್ತಿರಲ್ಲ, ಸೇಫ್ಟಿ ಇರಲ್ಲ ಏರಿಯಾ. ಹಂಗಾಗಿ ಏನು ಮಾಡ್ತಾರೆ ಲೇಡೀಸ್ ಎಕ್ಸ್ಪೆಷಲಿ ಸ್ವಲ್ಪ ಹಿಂದೇಟ್ ಆಗ್ತಾರೆ ಮಾಡೋಕ್ಕೆ. ಯಾರು ಅನಿವಾರ್ಯ ಮಾಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ, ನಮಗೆ ತುಂಬ ಕಷ್ಟ ಇದೆ ಅನ್ನೋರು ಡೆಲಿವರಿ ಫೀಲ್ಡಲ್ಲಿ ಬಂದು ಕಷ್ಟನೋ ಸುಖನೋ ಡೇ ಆ್ಯಂಡ್ ನೈಟು ಮಾಡೋರು ಇದ್ದಾರೆ. ಬಟ್ಟು ಲೇಡೀಸೇ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಅಷ್ಟು ಜನ ರೈಡರ್ಗಳನ್ನ ಕೊಡೋದು. ಒಟ್ಟಾರೆ ಪಿಕಪ್ ಆಗ್ತಾ ಇದೆ ಇವಾಗ. ಮುಂದಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಲೇಡೀಸ್ ಅಂತೂ ಈ ಫೀಲ್ಡ್ಗೂ ಆ ಕಾಡಕ್ಕೆ ಇಳಿದಿದ್ದಾರೆ. ಇನ್ನು ಲೇಡೀಸ್ನೆಲ್ಲ ಹಿಡಿದು ಆಟೋದವ್ರು ಕೇಳೋಕ್ಕೆ ಆಗಲ್ಲ. ಯಾಕೆಂದರೆ ಜೆಂಟ್ಸ್ನೆಲ್ಲ ಹಿಡಿದು ಏನು ಆಟೋದವ್ರು ಕಿರಿಕ್ ಮಾಡ್ತಾ ಇದ್ರಲ್ಲಿ, ಯಾರೋ ನೀನು ಪರ್ಮಿಷನ್ ಕೊಟ್ಟಿದ್ದು, ವೈಟ್ ಬೋರ್ಡಲ್ಲಿ ಯಾಕೆ ಮಾಡ್ತಾ ಇದೆಯಾ, ಹಿಂಗೆ ಅಂತ ಕಿರಿಕ್ ಮಾಡೋದು, ಕೀ ಕಿತ್ಕೊಳ್ಳೋದು, ಬೈಯೋದಲ್ವಾ. ಈ ಥರ ಎಲ್ಲ ಯಾವುದೇ ಕಾರಣಕ್ಕೂ ಲೇಡೀಸಿಗೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ಲೇಡೀಸ್ ಹತ್ರ ಎಕ್ಸ್ಪೆಷಲಿ ಯಾರೂ ಅನ್ವಾಂಟೆಡ್ ಪರ್ಸನ್ ಮಾತಾಡೋಕ್ಕೆ ಆಗಲ್ಲ ರೋಡಲ್ಲಿ ನಿಲ್ಲಿಸ್ಬಿಟ್ಟು. ಯಾಕೆಂದರೆ ಅವ್ರೇನಾದ್ರು ರಿಟರ್ನ್ ಅವ್ರಿಗೆ ಆವಾಜ್ ಹಾಕೋದಿಲ್ಲ, ಪಬ್ಲಿಕ್ ಸರ್ವರ್ ಕಾರ್ನ ಹಿಡ್ಕೊಂಡು ರುಬ್ಬಿಡ್ತಾರೆ. ಯಾಕೆಂದರೆ ಲೇಡೀಸ್ಗೆ ಅದು ಸ್ವಲ್ಪ ಸಪೋರ್ಟ್ ಜಾಸ್ತಿನೇ ಇರುತ್ತೆ. ಹಂಗಾಗಿ ಲೇಡೀಸ್ ಹತ್ರ ಯಾರು ಹೋಗೋದು ಇಲ್ಲ ನನ್ನ ಅನಿಸಿಕೆ. ಆಟೋದವರಾಗಿರ್ಬೋದು, ಕ್ಯಾಬ್ ಯಾರು ಕೂಡ ಅಷ್ಟೇ ಲೇಡೀಸ್ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ರು ಎಲ್ಲೋ ದೂರ ನಿಂತ್ಕೊಂಡು ಯಾರೋ ವೀಡಿಯೋ ಮಾಡಿ ಹಾಕಿದಾರಲ್ಲ, ಈ ಥರ ವೀಡಿಯೋ ಮಾಡಿ ಹಾಕ್ಬೋದು. ಅಷ್ಟು ಬಿಟ್ಟರೆ ಯಾವುದೇ ಕಾರಣಕ್ಕೂ ಬೈಕೆಲ್ಲ ಹಿಡಿದ್ಬಿಟ್ಟು ಯಾಕಮ್ಮ ನೀನು ಮಾಡ್ತಿದ್ಯಾ, ನಿನಗೆ ಯಾರಮ್ಮ ಕೊಟ್ಟಿದ್ದ ಪರ್ಮಿಷನ್ನು,
ಯಾರು ನಿನಗೆ ಮಾಡೋಕೆ ಹೇಳಿದ್ದು, ಈ ಥರ ಕ್ವಶನ್ ಮಾಡಿ ಲೇಡೀಸ್ನ ಯಾರು ಕೇಳೋಕೆ ಹೋಗಲ್ಲ. ಸುಮ್ಮನೆ ಯಾಕೆ ದಾರಿಲೋಗ ಮಾರಿನ ಮೈ ಮೇಲೆ ಎಳ್ಕೊತಾರಲ್ಲ, ಆ ಥರ ಆಗ್ಬಿಡುತ್ತೆ ಆಮೇಲೆ. ಹಂಗಾಗಿ ಯಾರು ಕೇಳೋಕೆ ಹೋಗಲ್ಲ, ವಿಡಿಯೋ ಮಾಡಿ ಥರ ಬಿಡ್ತಾರೆ, ಮಾತಾಡ್ಬೋದು ಅಷ್ಟೇ. ಜೆಂಟ್ಸ್ಗೆ ಬೈಯೋ ಥರ ಅವಾಜ್ ಹಾಕೋ ಥರ ಎಲ್ಲ ಲೇಡೀಸಿಗೆ ಮಾಡೋಕ್ಕಾಗಲ್ಲ. ಹಂಗಾಗಿ ಲೇಡೀಸು ಧೈರ್ಯವಾಗಿ ಬೈಕ್ ಟ್ಯಾಕ್ಸಿ ಮಾಡ್ಬೋದು, ಯಾವುದೇ ಥರ ಭಯ ಇಲ್ದಂಗೆ. ಇದೊಂದು ಆಪ್ಷನ್ನು ಅವರಿಗೆ ಇದೆ. ಲೇಡೀಸ್ಗೆ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಯಾರು ಕೂಡ ತಡೆದು ಕೇಳೋಕ್ಕಾಗಲ್ಲ. ಎಲ್ಲ ಥರ ಡಾಕ್ಯುಮೆಂಟ್ಸ್ ಇದ್ದರೆ ಲೇಡೀಸು ಖಂಡಿತವಾಗಿಯೂ ಬೈಕ್ ಟ್ಯಾಕ್ಸಿನ ಮಾಡ್ಬೋದು. ಯಾಕಂದರೆ ಎಲ್ಲ ಫೀಲ್ಡಲ್ಲೂ ಲೇಡೀಸ್ ಮುಂದೆ ಇದ್ದಾರೆ. ಯಾರಿಗೆ ನಾವು ಕಮ್ಮಿ ಇಲ್ಲ ಅಂತ ಎಲ್ಲ ಫೀಲ್ಡಲ್ಲೂ ಮಾಡ್ತಾರೆ. ನ್ಯಾಯವಾಗಿ ಸಂಪಾದನೆ ಮಾಡಬೇಕು. ಯಾವ ಕೆಲಸ ಆದ್ರೇನೋ ಅದು ಇದು ಅಂತ ಏನಿಲ್ಲ, ಮಾಡಲಿ, ಸಂತೋಷ. ಆದರೆ ಮುಂದಕ್ಕೆ ಯಾವ ಒಂದು ರೂಲ್ಸ್ ಬರುತ್ತೆ ಬೈಕ್ ಟ್ಯಾಕ್ಸಿಗೆ ಅಂತಲೂ ಗೊತ್ತಿಲ್ಲ. ಕಾದ್ ನೋಡೋಣ. ಇಷ್ಟೇ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ನೋಡೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.